ಪ್ರಸ್ತುತ ದಿನಗಳಲ್ಲಿ ಸಂಶೋಧನಾತ್ಮಕ ಲೇಖನಗಳು, ಸಾರ್ವಜನಿಕ ಸಮಸ್ಯೆಗಳನ್ನು ಬರೆಯುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸಂಶೋಧನಾತ್ಮಕ ಉಳಿಯಬೇಕಾದರೆ ಪತ್ರಿಕೋದ್ಯಮ ಕ್ರಿಯಾಶೀಲ, ಅಧ್ಯಯನಶೀಲ ಪತ್ರಕರ್ತರು ಉಳಿಯಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ ಹೇಳಿದರು. ಸಮಾಜದಲ್ಲಿ ತರಬೇಕಾದ್ರೆ ಪತ್ರಿಕಾ ಪ್ರತಿನಿಧಿಗಳ ಅವಶ್ಯಕತೆ ಬಹಳ ಇದೆ. ಆದರೆ ಇವತ್ತು ಜಗತ್ತು ವೈಜ್ಞಾನಿಕವಾಗಿ ಬೆಳೆದ ಮೇಲೆ ನಾವು ಬರಹಗಾರರನ್ನ ಕಾಲಕ್ರಮೇಣ ಮರೀತಾ ಇದ್ದೀವಿ. ಯಾಕೆಂದರೆ ಈಗ ತಾನೇ ಪ್ರಭಾತ್ ಅವರು ಹೇಳಿದಾಗೆ ಇಲೆಕ್ಟ್ರಾನಿಕ್ ಮಾಧ್ಯಮ ಬಂದರೆ ಎಲ್ಲ ಹಾಟ್ ನ್ಯೂಸೇ ಇರ್ತದೆ. ಮತ್ತು ಅದಕ್ಕೆ ಟೈಟಲ್ ಇರ್ತದೆ, ಇದೇ ಮೊದಲು ಪ್ರಸಾರ, ಇದು ನಮ್ಮಿಂದ ಪ್ರಸಾರ ಆಗ್ತದೆ. ಅದರಿಂದ ಇವತ್ತು ಸಮಾಜದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಇದು ಯಾರಿಗೂ ಕೂಡ ಗೊತ್ತಾಗ್ತಾ ಇದೆ. ಮತ್ತು ನಗರದ ಹಾನಗಲ್ ರಸ್ತೆಯಲ್ಲಿರುವ ಶಿವ ಕನ್ವೆನ್ಷನ್ ಹಾಲ್ನಲ್ಲಿ ಹಾವೇರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಬದಲಾವಣೆ ತರುವುದಕ್ಕೆ ಪತ್ರಕರ್ತರ ಅವಶ್ಯಕತೆ ಇದೆ. ಸುದ್ದಿಯ ಮೂಲಗಳನ್ನು ವಿಮರ್ಶೆ ಮಾಡಿ ಬರೆಯುವುದು ಮುದ್ರಣ ಮಾಧ್ಯಮ. ಅಂತಹ ವಿಮರ್ಶಾ ಬರಹಗಾರರನ್ನ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದ ಮೇಲೆ ಮರೆಯುತ್ತಿದ್ದೇವೆ. ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಹಾಟ್ ಸುದ್ದಿಗಳು ಬಿತ್ತರ ಆಗುತ್ತಿದೆ. ಇದರಿಂದ ಸಮಾಜದಲ್ಲಿ ಏನು ಸಂದೇಶ ಹೋಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೆಲವರು ಸಂಶೋಧನೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಇರ್ತಾರೆ, ಕ್ರೀಡಾಪಟುಗಳು ಇರ್ತಾರೆ, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿರ್ತಕ್ಕಂಥ ಜನ ಸಮಾಜದಲ್ಲಿ ಸಾಕಷ್ಟು ಇದ್ದಾರೆ. ಆದರೆ ಅವರನ್ನ ಗಣನೆ ತೆಗೆದುಕೊಂಡಂಥ ಸ್ಥಿತಿ ಮತ್ತು ಉದ್ಭವ ಆಗ್ತದೆ. ಇದು ತಪ್ಪಬೇಕಾದ್ರೆ ಪ್ರಾಯಶಃ ಪ್ರಿಂಟ್ ಮೀಡಿಯಾದವರು ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ. ಇವತ್ತು ನಾವು ನೋಡ್ತೀವಿ, ನಿನ್ನೆಲ್ಲ ಮತ್ತೆ ವಿಜಯಪುರದಲ್ಲಿ ಶಿವಾನಂದರು ಅವರು ಇದೇ ಕಾರ್ಯಕ್ರಮಕ್ಕೆ ವಿಜಯಪುರ ಬಂದಿದೆ. ಅಲ್ಲಿ ಅವರು ಒಂದು ಮಾತು ಹೇಳಿದ್ರು, ಹಿಂದೆ ಹೆಲ್ತ್ ಮಿನಿಸ್ಟರ್ ಇದ್ದಾಗ ನಿಮ್ಮ ಹೆಸರು ಭಾಳ ದೂರ ಇತ್ತು, ನೀವು ಈ ಇಲಾಖೆಗೆ ಬಂದ್ಬಿಟ್ಟಿರಿ, ಇನ್ನೂ ಸ್ವಲ್ಪ ಹೆಸರು ಕಡಿಮೆ ಆಗಿದೆ. ನಾನು ಅವರಲ್ಲಿ ಒಂದು ವಿನಂತಿ ಮಾಡ್ತೀನಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಮಾತನಾಡಿ, ಕುತೂಹಲ ಮತ್ತು ಅಧ್ಯಯನಶೀಲತೆ ಇರುವ ಮಕ್ಕಳು ಸಮಾಜದಲ್ಲಿ ಮುಂದೆ ಬರ್ತಾರೆ. ಮಕ್ಕಳಲ್ಲಿ ಮೊಬೈಲ್, ಟ್ಯಾಬ್ ಬಳಕೆ ಹೆಚ್ಚಾಗುತ್ತಿದೆ. ಇದರಿಂದ ಸಂಬಂಧಗಳ ನಡುವಿನ ಬೆಲೆ ಕೂಡ ಕಡಿಮೆಯಾಗುತ್ತಿದೆ. ಪಾಲಕರು ಜ್ಞಾನಾಂಜಲಿಗೆ ಸೀಮಿತವಾಗಿ ಮಕ್ಕಳನ್ನ ಬೆಳೆಸಬಾರದು. ಶಿಕ್ಷಣಕ್ಕೆ ಬೆಲೆ ಕೊಡುವುದರ ಜೊತೆಗೆ ಮಾನವೀಯತೆಯ ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಅಧ್ಯಯನಶೀಲತೆ ಹೆಚ್ಚು ಬೆಳೆಸಿಕೊಳ್ಳಬೇಕು ಎಂದರು. ಸಮಾರಂಭದಲ್ಲಿ ಕಳೆದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಬಸವರಾಜ ಶಿವಣ್ಣನವರ, ಪ್ರಕಾಶ ಕೋಳಿವಾಡ, ನಗರಸಭೆ ಅಧ್ಯಕ್ಷೆ ಶಶಿಕಲಾ ರಾಮು ಮಾಳಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವಕುಮಾರ ನೀರಲಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ ವಿಜಯ ಮಹಾಂತೇಶ್ ದಾನಮ್ಮನವರ, ಎಸ್ಪಿ ಯಶೋಧ ವಂಟಗೋಡಿ, ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಾಲ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಎಂ ಸತ್ಯಪ್ಪನವರ, ಮಲ್ಲೇಶ ಕರಿಗಾರ, ಎಂಎಂ ಮೈದೂರ, ಗಿರೀಶ ಕೋಟೆ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.